ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ರ್ಯಾಂಡಮ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನೋಡಿ ಹೇಗಿದ್ದೀನಿ ಅಂತ. ಸ್ವಲ್ಪ ಎಡಿಟಿಂಗ್ ಪ್ರಾಸೆಸ್ ಇತ್ತು. ಆಶು ಓದಿಸಿದ್ದಾಯಿತು. ಓದಿಸಿದಾದ್ಮೇಲೆ ಸ್ವಲ್ಪ ಹುಷಾರಿಲ್ಲ, ಅಷ್ಟು ಜಾಸ್ತಿ ಸ್ಟ್ರೆಸ್ ಕೊಡ್ತಾ ಇಲ್ಲ ನನ್ನ ಮಗನಿಗೆ. ಬೇಗನೆ ಮಲ್ಕೊ ಹೋಗುವಂತೆ ಬೇಗನೆ ಕಳಿಸ್ತಾ ಇದೀವಿ. ಅವ್ನು ಆಗಲೇ ಮಲ್ಕೊಂಡು ನಿಯರ್ಲಿ ಒಂದು ಅರ್ಧ ಗಂಟೆ ಮೇಲಾಯಿತು. ಈಗ ಟೈಮು ಇಲ್ಲ 1 ಅವರ್ ಮೇಲಾಯಿತು ಅವ್ನು ಮಲ್ಕೊಂಡು. ಈಗ ನಿಯರ್ಲಿ 10:45 ಆಗ್ತಾ ಇದೆ. ನಾನು ಇನ್ನೂ ಮಲಗೋದು ತುಂಬ ಲೇಟ್ ಆಗುತ್ತೆ. ಸ್ವಲ್ಪ ಎಡಿಟಿಂಗ್ ಪ್ರಾಸೆಸ್ ಇದೆ. ಎಡಿಟಿಂಗ್ ಎಲ್ಲ ಮುಗಿಸಿ ತುಂಬ ವೀಡಿಯೋಸ್ ಎಲ್ಲ ಪೆಂಡಿಂಗ್ ಇದೆ. ನಿಮ್ಮ ಜೊತೆಲ್ಲ ಶೇರ್ ಮಾಡ್ಕೋಬೇಕು. ಬೇಗ ಬೇಗ ವೀಡಿಯೋಸ್ನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು, ಪಬ್ಲಿಷ್ ಮಾಡಬೇಕು. ನೀವೆಲ್ಲ ನೋಡಬೇಕು. ನನ್ನ ತಂಗಿ ಕೂಡ ಇಲ್ಲೇ ಕೂತಿದ್ದಾಳೆ. ಸೇ ಹಾಯ್. ಹಾಯ್, ಎಲ್ರು ಹೇಗಿದ್ದೀರಾ? ನನ್ನ ತಂಗಿಯ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಗಾಯನ ಪ್ರಿಯಾ ಅಂತ. ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್. ಮತ್ತು ಅವಳು ಕೂಡ ನನಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರೋ, ಆಶೀರ್ವಾದ ಮಾಡ್ತಾ ಇದ್ದೀರೋ, ನನ್ನ ತಂಗಿ ಯೂಟ್ಯೂಬ್ ಚಾನಲ್ ಗಾಯನ ಪ್ರಿಯಾ, ಅವಳ ಚಾನಲ್ಗೂ ಹೋಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಎಡಿಟಿಂಗ್ ಪ್ರೊಸೆಸ್ ನಡೀತಾ ಇದೆ. ಎಡಿಟಿಂಗ್ ಮಾಡಿಕೊಂಡು ಇನ್ನು ಸ್ವಲ್ಪ ಲೇಟ್ ಆಗುತ್ತೆ ಮಲ್ಕೊಳ್ಳೋದು. ತುಂಬ 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 ಲೇಟ್ ನೈಟ್ ಆಗುತ್ತೆ ಮಲ್ಕೊಳ್ಳೋದು. ಬೆಳಗ್ಗೆ ಬೇಗ ಎದ್ಬಿಡಬೇಕು. ಮತ್ತು ಡೇ ಪೂರ್ತಿ ಮತ್ತೆ ಹೌಸ್ ಹೋಲ್ಡ್ಸ್ ನೋಡಿ, ಜಾಬ್ಗೆ ಹೋಗಿ, ಮತ್ತೆ ಬಂದು ಕ್ಲಾಸಸ್ ತೊಗೊಂಡು, ಮತ್ತೆ ವೀಡಿಯೋಸ್ ಎಲ್ಲ ಮಾಡಿ, ಮತ್ತೆ ಎಡಿಟಿಂಗ್ ಮಾಡಿ, ಈ ರೀತಿ ತುಂಬ ಬ್ಯುಸಿ ಶೆಡ್ಯೂಲ್ ಇದೆ. ನನ್ನ ಮಗನಿಗೂ ಟೈಮ್ ತೆಗೆದು ತುಂಬ ಕಷ್ಟ ಆಗ್ತದೆ. ನನ್ನ ಹಸ್ಬೆಂಡ್ಗೂ ಕೂಡ ಟೈಮ್ ಕೊಡೋದು ತುಂಬಾ ಕಷ್ಟ ಆಗ್ತದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಒಂದು ಕೆಲಸನ ನಾವು ಶ್ರದ್ಧೆಯಿಂದ, ದಟ್ ಮೀನ್ಸ್ ಯಾವುದಾದ್ರೂ ಒಂದು ಡ್ಯೂಟಿ ಆಗಿರ್ಬೋದು, ನಾವು ಅದನ್ನ ಹಿಡ್ಕೊಂಡ್ಮೇಲೆ ಅದನ್ನ ವಿ ಮಸ್ಟ್ ಗಿವ್ ಅವರ್ ಬೆಸ್ಟ್ ಅನ್ನೋದು ನನ್ನ ಪಾಲಿಸಿ. ಯಾವುದೇ ಕೆಲಸ ಆಗಿರ್ಬೋದು, ಅದು ಅದ್ರ ಮೇಲೆ ನಮಗೆ ಶ್ರದ್ಧೆ ಇರಬೇಕು, ಮನಸ್ಸಿರಬೇಕು. ಅದನ್ನ ಹಿಡ್ಕೊಂಡಿದ್ದೀವಿ ಅಂತ ಅಂದಮೇಲೆ ಅದನ್ನ ಸಂಪೂರ್ಣ ಡೆಡಿಕೇಟೆಡ್ ಆಗಿ ನಾವು ಮಾಡಬೇಕು. ಅದು ನಾನು ಮುಂಚಿನ ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಅಮ್ಮ ನನಗೆ ಕಲಿಸಿಕೊಟ್ಟಿರುವಂತಹ ಒಂದು ಪಾಠ. ಅದನ್ನ ನಾನು ಫಾಲೋ ಅಪ್ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಸೊ ಊಟ ಆಯಿತು. ಊಟ ಇವತ್ತು ನಮ್ಮ ಮನೇಲಿ ಗೋಧಿ ದೋಸೆ ಆ್ಯಂಡ್ ದೆನ್ ಮತ್ತು ಬಿಸಿಬೇಳೆಭಾತ್. ಗೋಧಿ ದೋಸೆ, ಬಿಸಿಬೇಳೆಭಾತ್, ಸ್ವಲ್ಪ ಗ್ರೇವಿ. ಗೋಧಿ ದೋಸೆ ಗ್ರೇವಿ, ಬಿಸಿಬೇಳೆಭಾತ್ ತಿಂದ್ವಿ. ಆಶುಗೆ ಸ್ವಲ್ಪ ತಂಪು ಕೊಡ್ತಾ ಇದ್ದೀವಿ. ಅವನಿಗೆ ಕರ್ಡ್ ರೈಸ್ ಕೊಟ್ಟಿದ್ವಿ. ನಿಮ್ಮ ಡಿನ್ನರ್ ಏನಾಯಿತು ಅಂತ ನನ್ನ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಸೊ ಈ ರೀತಿ ಇದೆ ಫ್ರೆಂಡ್ಸ್. ಏನೇ ಮಾಡ್ತಿದೀಯಾ? ಏಟಿಂಗ್ ಮಾಡ್ತಾ ಇದ್ದಾಳೆ ಅವಳು ಕೂಡ ಪಾಪ. ಗೈಸ್, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ವ್ಯೂಸ್ ಬರ್ತಾ ಇದೆ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ. ವೇಟ್ ಲಾಸ್ ಜರ್ನಿ ಸೀರೀಸ್ ಕೂಡ ತರ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ತುಂಬಾ ಇಂಟ್ರೆಸ್ಟಿಂಗ್ ಲೈವ್ ರಿಸಲ್ಟ್ಸ್ ಇರುತ್ತೆ ಅದರಲ್ಲಿ. ಕೇಳಿಸ್ಕೊಂಡ್ರಲ್ಲ, ಅವಳಿಗೂ ಸಪೋರ್ಟ್ ಮಾಡಿ. ತುಂಬ ಹೆಕ್ಟಿಕ್ ಆಗ್ಬಿಡಿದೆ ಲೈಫ್. ನಮ್ಮನ್ನು ನಾವು ಬ್ಯುಸಿ ಇಟ್ಕೋಬೇಕು ಬಿಡಿ ಫ್ರೆಂಡ್ಸ್. ಇಲ್ಲದ್ರೆ ಬದುಕು ನಮ್ಮನ್ನೇ ನಮ್ಮ ಬದುಕು ತಿಂದ್ಬಿಡುತ್ತೆ. ಸೊ ನಮ್ಮನ್ನೇ ನಾವು ಬ್ಯುಸಿ ಇಟ್ಕೊಂಡು ಡೈವರ್ಟ್ ಮಾಡಿಕೊಂಡು ಲೈಫ್ ಲೀಡ್ ಮಾಡಬೇಕು ಅಷ್ಟೇ. ಸೊ ಮತ್ತೆ ಇನ್ನೇನು ಸಮಾಚಾರ? ಹೇಳಿ ಸಮಾಚಾರ, ಹೆಂಗಿದೆಯೇ ಲೈಫು? ಹಂಗೆ ಬ್ಯುಸಿ. ಅವಳಿಗೂ ಕೂಡ ಬೆಳಗ್ಗೆ ಎಲ್ಲ ಅವಳು ಜಾಬ್ ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾಳೆ. ಮತ್ತು ಟೈಮ್ ಸಿಕ್ಕಾಗೆಲ್ಲ ವೀಡಿಯೋಸ್ ಮಾಡಿ ಹಾಕ್ತಾ ಇದ್ದಾಳೆ. ಹೀಗೆ ನಡೀತಾ ಇದೆ ಅವಳದು ಕೂಡ. ಬೆಂಗಳೂರಿಗೆ ಹೋಗಿ ಬರ್ತಾಳೆ. ಆಫೀಸ್ಗೆ ಹೋಗಿ ಸಬ್ಮಿಟ್ ಎಲ್ಲ ಮಾಡಬೇಕಾಗಿ ಬರ್ತದೆ, ಇನ್ನೂ ಡಾಕ್ಯುಮೆಂಟ್ಸ್ ಇನ್ನೂ ಅಂತಾಳಪ್ಪ. ನನಗೆ ಅವರೆಲ್ಲ ಗೊತ್ತಾಗಲ್ಲ. ನಮ್ಮದೇ ಬೇರೆ ರೂಟ್. ನಮ್ಮದು ಏನಿದ್ರು ಎಜುಕೇಷನ್ ದಟ್ ಮೀನ್ಸ್ ಎಜುಕೇಷನಲ್ ಫೀಲ್ಡ್ ನಂದು. ಅವಳದೆಲ್ಲ IT ಫೀಲ್ಡ್. ಹೀಗಿದೆ. ಸೊ ಫ್ರೆಂಡ್ಸ್, ನಾಳೆ ಬೆಳಗ್ಗೆ ನಮ್ಮ ಮನೇಲಿ ರಾಗಿ ಇಡ್ಲಿ, ಚಟ್ನಿ, ಸಾಂಬಾರ್ ಟಿಫನ್ನು. ಇದು ಈ ವಿಡಿಯೋ ಪಬ್ಲಿಷ್ ಆಗೋಷ್ಟೊತ್ತಿಗೆ ಗೊತ್ತಿಲ್ಲ ಏನಾಗುತ್ತೋ. ಈಗಲೇ ಪಬ್ಲಿಷ್ ಮಾಡೋಣ, ಈಗಲೇ ಪಬ್ಲಿಷ್ ಮಾಡು ಅಂತಂತಿದ್ದಾಳೆ. ನೋಡೋಣ ಎಷ್ಟು ಜನ ನೋಡ್ತಿರೋ ನೋಡಿ. ನೋಡದೆ ಇರೋರು ರಾಗಿ ಇಡ್ಲಿ ತಿಂದಿರ್ತಾರೆ ಅಂತ ಅಂದ್ಕೊಂಬಿಡಿ. ತುಂಬ ಸಖತ್ತಾಗಿರುತ್ತೆ. ತುಂಬ ಲೋ ಕಾರ್ಬ್ಸ್ ಇರುವಂತಹ ರಾಗಿ ಇಡ್ಲಿ. ಇತ್ತೀಚೆಗಂತೂ ಸಂಪೂರ್ಣ ನಾವು ಡಯಟ್ ಫುಡ್ಡೇ ತಿಂತಾ ಇರೋದು. ರೈಸ್ ಕಡಿಮೆ ಮಾಡಿದ್ದೀವಿ. ಸೊ ವೆಯ್ಟ್ ಲಾಸ್ ಜರ್ನಿ ಕೂಡ ಆಗ್ತಾಯಿದೆ, ತುಂಬ ಚೆನ್ನಾಗಿ ಆಗ್ತಾಯಿದೆ. ವೆಯ್ಟ್ ಲಾಸ್ ಜರ್ನಿ ಸೀರೀಸ್ ಕೂಡ ನಾನು ಹಾಕಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್. ಹೇರ್ ರೆಮಿಡೀಸ್, ಹೇರ್ ಲಾಸ್ ರೆಮಿಡೀಸ್ ಮತ್ತು ಫೇಶಿಯಲ್ ಸ್ಕಿನ್ ರೆಮಿಡೀಸ್ ಕೂಡ ಎಷ್ಟೋ ವೀಡಿಯೋಸ್ಗಳನ್ನು ನಾನು ಹಾಕಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್.
ನನ್ನ ತಂಗಿ ನಿಖಿತಾ ಪ್ರಿಯಾ ನಮ್ಮ ಮನೆಗೆ ಬಂದು ಹೋಗಿದ್ದು ಆ ಒಂದು ವಿಡಿಯೋಸ್ ಕೂಡ ಶೇರ್ ಮಾಡಿದ್ದೀನಿ. ಅದನ್ನ ಹೋಗಿ ಚೆಕ್ ಮಾಡಿ. ತುಂಬ ಎಂಟರ್ಟೈನ್ಮೆಂಟ್ ಆಗಿರುವಂತಹ ಹಾಗೂ ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋಸ್ ನನ್ನ ಚಾನಲಲ್ಲಿ ನೋಡಿ. ನೋಡಿ ಫ್ರೆಂಡ್ಸ್, ಡ್ರೆಸ್ಸು ಯಾವ ರೀತಿ ಕಾಣ್ತಾ ಇದೆ ತಡೀರಿ, ಏನೋ ಒಂದು ವಿಚಾರ ಕೇಳ್ತೀನಿ ಅವಳಿಗೆ. ಆ ಡ್ರೆಸ್ಸು ಚೆನ್ನಾಗಿ ಕಾಣ್ತಿದೆಯಲ್ಲ, ಎಲ್ಲಿ ತೊಗೊಂಡಿದ್ದು? ಆನ್ಲೈನ್ ಶಾಪಿಂಗ್? ಸದ್ಯ ನೆನಪಿದೆ ಪಾಪ ನಾನು ನೆನಪಿಲ್ಲ ಅಂತ ಅಂದ್ಕೊಂಡಿದ್ದೆ. ಎಸ್, ಅದನ್ನ ನಾನೇ ಅವಳಿಗೆ ಗಿಫ್ಟ್ ಮಾಡಿದ್ದು. ಡ್ರೆಸ್ಸು ಅಮೆಝಾನಲ್ಲ ಇದಲ್ಲ, ಐ ಡೋಂಟ್ ರಿಮೆಂಬರ್. ರೀಸೆಂಟ್ಲಿನೇ ನಮ್ಮ ಬ್ರದರ್ ಮನೆಯ ಗೃಹ ಪ್ರವೇಶದ ಟೈಮಲ್ಲಿ ಇದನ್ನ ಅವಳಿಗೆ ನಾನು ಕೊಡಿಸಿದ್ದು. ನೋಡೋಣ ತಡ್ರಿ ಅವಳು ಏನಂತಾಳೆ ಅಂತ. ನೀನೇ ಕೊಡ್ಸಿದ್ದು ಇದು, ನಿನಗ್ ತಗೊಂಡಿದ್ದೆ. ಸೊ ನಿನಗೆ ಬೇಡ, ಯಾಕೋ ಕಲರ್ ಏನೋ ಮೇ ಬಿ ನಿನಗೆ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಸೊ ನಾನ್ ಡಾರ್ಕ್ ಕಲರ್ಸ್ ಬಹಳ ಹಾಕ್ತೀನಿ. ನಾನು ಡಾರ್ಕ್ ಕಲರ್ಸ್ ಹಾಕೋದು. ಮತ್ತೆ ಏನಕ್ಕೋ ಬೇಡ ಅಂತ ಕೊಟ್ಟೆ. ಯಾಕೆ ಕೊಟ್ಟನಪ್ಪ? ನಂಗೆ ಏನೋ ಇದ್ರ ಬೇರೆ ಇಷ್ಟ ಆಗ್ಲಿಲ್ಲ. ಇಲ್ಲ ಏನಾಯ್ತು ಅಂದ್ರೆ, ನನ್ನ ಬ್ಲಾಗಲ್ಲಿ ನೋಡಿರ್ತಾರೆ ನಂಗೆ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್. ನನಗೆ ಅದು ಒಂದು ಲೋಕಲ್ ತುಂಬ ಫೇಮಸ್ ಆಗಿರುವಂತಹ ಶೋರೂಮಲ್ಲಿ ನಾನು ಹೋಗಿ ಒಂದು ಗೌನ್ ತೊಗೊಂಡ್ಬಿಟ್ಟೆ. ರೆಡ್ ಕಲರ್ ಗೌನ್, ಇನ್ನೂ ಹಾಕೊಂಡಿಲ್ಲ ಅದನ್ನ. ಗೃಹ ಪ್ರವೇಶ ಸಲುವಾಗಿ ಗೌನ್ ತೊಗೊಂಡ್ಬಿಟ್ಟೆ. ಸೊ ಮತ್ತೆ ರೆಡ್ ಆಗುತ್ತೆ ಅಂತ ಇದು ನಿನಗೆ ಕೊಟ್ಟೆ, ನಿನಗೆ ಆಫರ್ ಕೊಟ್ಟೆ. ಬಟ್ ಅದು ಗಿಫ್ಟ್ ಆಗಿ ಹೋಯ್ತು. ನೋಡೋಣ ತಡ್ರಿ ಹೇಗೆ ಅನಿಸ್ತು, ಚೆನ್ನಾಗಿ ಅನಿಸ್ತು ಅಂತ ಕೇಳ. ಸರಿ, ಆ ಡ್ರೆಸ್ ನಿಂಗೆ ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ಕ್ಲಾತ್, ಟ್ರಾನ್ಸ್ಪರೆಂಟ್. ಸ್ವಲ್ಪ ಈ ಕಡೆ ಬಂದು ಎದ್ದು ಹೇಳೆ. ಇದು ಡಿಸೈನ್ ಡ್ರೆಸ್ಸು ಟ್ರಾನ್ಸ್ಪರೆಂಟ್ ಏನೂ ಇಲ್ಲ, ತುಂಬಾ ಚೆನ್ನಾಗಿದೆ. ಒಳ್ಳೆ ಪ್ಯೂರ್ ಕಾಟನ್, ಇದು ಪ್ಯೂರ್ ಕಾಟನ್, ತುಂಬಾ ಚೆನ್ನಾಗಿದೆ. ವೇಟ್ ಸ್ವಲ್ಪ ಈ ಕಡೆ ಜರ್ಗ್ಸು, ವರ್ಕ್ ನೋಡೋಣ. ಸ್ವಲ್ಪ ಈ ಕಡೆ ತಿರುಗು. ಆಲ್ರೆಡಿ ವಿಡಿಯೋಸ್ ಮಾಡಿದೀನಿ ನನ್ನ ಚಾನೆಲ್ ಅಲ್ಲಿ, ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ನೋಡಿ ಗೋಲ್ಡ್ ಕಲರ್ ಎಂಬ್ರಾಯ್ಡರ್ ವಿತ್ ವೇಲ್ ಕೂಡ ನೆಟ್ಟೆಡ್ ವೇಲ್ ಅಲ್ಲ ಅನ್ಸುತ್ತೆ, ಸೂಪರ್ ನೆಟ್ ವೇಲ್ ಇರ್ಬೇಕದು. ಇದು ನಿಲ್ಲಲ್ಲ, ಸ್ವಲ್ಪ ಪಿನ್ ಗಿನ್ ಹಾಕೊಂಡು ಚೆನ್ನಾಗಿದೆ. ಅದು ತುಂಬಾ ಈಸಿ ಟು ಹ್ಯಾಂಡಲ್ ಕ್ಯಾರಿ, ತುಂಬ ಲೈಟ್ ವೇಟ್ ವೇಲ್, ತುಂಬ ಚೆನ್ನಾಗಿದೆ. ಡ್ರೆಸ್ ಕೂಡ ಕಲರ್ ಕೂಡ ಸಖತ್ತಾಗಿದೆ. ಓಕೆ, ಇಷ್ಟ ಆಯ್ತಾ ಒಟ್ಟಿಗೆ? ತುಂಬಾ ಇಷ್ಟ. ನಾನು ಒಂದು ರೆಡ್ ಡ್ರೆಸ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ, ಅದೇ ಟೈಮಿಗೆ ನಾನು ಕೊಟ್ಬಿಟ್ಟೆ. ವೆರಿ ಗುಡ್. ಎಸ್, ಮಮ್ಮಿ ಹತ್ರ. ಓಕೆ. ಎಸ್, ಅವಳು ಡ್ರೆಸ್ ಅಂತೂ ಇಷ್ಟ ಆಗಿದೆ ಅಂತ ಅವಳೇ ಅಂದ್ಲು. ಚೆನ್ನಾಗಿದೆ ಡ್ರೆಸ್, ಅಂದರೆ ಕಲರ್ ತುಂಬ ಚೆನ್ನಾಗಿದೆ. ಫೇರ್ ಆಗಿದ್ದಾಳಲ್ವಾ, ಡಾರ್ಕ್ ಶೇಡ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಬೇಕಾದರೆ ಡಾರ್ಕ್ ಕಲರ್ಸ್, ಫೇರ್ ಕಾಂಪ್ಲೆಕ್ಷನ್ ಇರೋದಕ್ಕೆ ಸಕ್ಕತ್ತಾಗಿ ಕಾಣುತ್ತೆ. ಅದರಲ್ಲೂ ಅದೊಂಥರ ರೆಡ್ ಅನ್ನೋದಕ್ಕಿಂತ ಒಂಥರ ಆಯಿಲ್ ರೆಡ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಡ್ರೆಸ್ ಮಾತ್ರ. ನೋಡ್ತೀನಿ, ಇಫ್ ಪಾಸಿಬಲ್ ಅದ್ರ ಲಿಂಕ್ನ ಸಿಕ್ಕರೆ ಒಂದು ವೇಳೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಗೋ ಅಂಡ್ ಚೆಕ್ಔಟ್. ಅಮೆಝಾನಲ್ಲೂ ಫ್ಲಿಪ್ಕಾರ್ಟಲ್ಲೂ ಐ ಡೋಂಟ್ ರಿಮೆಂಬರ್, ನೋಡ್ತೀನಿ. ಓಕೆನಾ? ಜಸ್ಟ್ ಚಿಟ್ ಚಾಟ್ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ತುಂಬ ಚೆನ್ನಾಗಿ ಅನಿಸ್ತು ಅಂತ ಅಂದ್ಕೋತೀನಿ. ಯು ಆಲ್ ಟೇಕ್ ಕೇರ್. ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ, ನಿಮ್ಮ ಪೇರೆಂಟ್ಸ್ನ ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ದುಷ್ಟರಿಂದ ದೂರ ಇರಿ, ನಿಮ್ಮ ಸ್ವಾಭಿಮಾನ, ನಿಮ್ಮ ಮರ್ಯಾದೆನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಬಾಯ್ ಬಾಯ್. ಟೇಕ್ ಕೇರ್.